ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಸೊ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಪಡೆದದ್ದು ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣ. ಈ ಬಗ್ಗೆ ನಾನು ನಿನ್ನೆ ಮಾತಾಡಿದ್ದೆ, ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ನನ್ನ ಭಾಷಣದ ಸ್ವಲ್ಪ ಭಾಗ ಬರಲೇ ಇಲ್ಲ. ಕೇವಲ 5-5.5 ನಿಮಿಷ, ನಾನೊಂದು 15 ನಿಮಿಷ ಮಾತನಾಡಿದ್ದು. ಅದಕ್ಕೆ ತಮ್ಮನ್ನು ಕ್ಷಮೆ ಯಾಚಿಸ್ತಾರೆ. ಭಾಳಷ್ಟು ಜನ ಯಾಕೆ ಅಬ್ರಪ್ಟಾಗಿ ಎಂಡ್ ಆಗಿದೆ, ಅದು ತಾಂತ್ರಿಕ ಕಾರಣದಿಂದಾಗಿ. ಅದೇನು ನಾವು ರೆಕಾರ್ಡ್ ಮಾಡ್ತೀವಿ, ಅದು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅದು ಸಮಸ್ಯೆ ಆಗಿದೆ. ಸಾರಿ ಕಂಡೆ. ಸೊ ಇವತ್ತು ಮತ್ತೆ ಅದ್ರ ಬಗ್ಗೆ ನಾನು ಮಾತನಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಇವತ್ತಿನ ಪತ್ರಿಕೆ ನೋಡಿದಾಗ ಬೇರೆ ವಿಚಾರಗಳ ಬಗ್ಗೆ ಸ್ವಲ್ಪ ಮಾತನಾಡಬಹುದು ಅಂತ ನನಗೆ ಅನ್ನಿಸ್ತು. ಒಂದು, ರೋಹಿಣಿ ಸಿಂಧೂರಿ ಅವರು ವಿವಾದಾತ್ಮಕ ಜಿಲ್ಲಾಧಿಕಾರಿಯಾಗಿದ್ದವರು, ಅವರನ್ನು ವರ್ಗಾವಣೆ ಮಾಡಲಾಯಿತು. ಸೊ ಅದ್ರ ಜೊತೆಗೆ ಶಿಲ್ಪಾ ನಾಗ್ ಕೂಡ ವರ್ಗಾವಣೆ ಆದರು. ಒಂದು ರಾಜಿ ಪಂಚಾಯತ್ಗೆ ಅಂತ ಹೇಳ್ತಾರೆ ನೋಡಿ. ಈ ಸರ್ಕಾರ ರಾಜಿ ಪಂಚಾಯತಿಗೆ ಇಳಿದಂಥ ಯಾರ ಮೇಲೂ ಕ್ರಮ ಕೈಗೊಳ್ಳೋದು. ಈಗ ಇವರಿಬ್ಬರ ನಡುವೆ ತಪ್ಪಿತಸ್ಥರು ಯಾರು ಅನ್ನೋದನ್ನು ಸರ್ಕಾರ ನಿರ್ಧರಿಸಬೇಕಾಗಿತ್ತು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅದು ಆಡಳಿತ ಮಾಡಬೇಕಾದ ವಿಧಾನ, ನೀತಿ. ನೀವು ರಾಜಿ ಪಂಚಾಯತ್ಗೆ ಮಾಡಿಬಿಟ್ಟು ಏನೂ ಇಲ್ಲದೆ ಇಬ್ಬರನ್ನೂ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮಹಾನ್ ಸಮಸ್ಯೆ ಬಗೆಹರಿಸಿ ಅಂತ ತಮ್ಮ ಬೆನ್ನನ್ನು ತಾವು ತಟ್ಟಿಕೊಳ್ಳುವ ಕೆಲಸವನ್ನು ಸರ್ಕಾರ ಮಾಡಿದೆ. ಸೊ ಇಡೀ ಪ್ರಕರಣ ಇದೆಯಲ್ಲ, ಈ ಪ್ರಕರಣದಲ್ಲಿ ನೀವು ಎಲ್ಲರೂ ಗುಂಪುಗಳಾಗಿ ಹೊಡೆದು ಹೋಗ್ಬಿಟ್ಟಿದ್ದಾರೆ. ಒಂದು ಕಡೆ ರಾಜಕಾರಣಿಗಳು, ಇನ್ನೊಂದು ಕಡೆ ಅಧಿಕಾರಿಗಳು, ಮತ್ತೊಂದು ಕಡೆ ಪತ್ರಕರ್ತರು, ಎಲ್ಲರೂ ಕೂಡ ಹೊಡೆದು ಹೋಗಿದ್ದಾರೆ ಒಂದೊಂದು ಗುಂಪಿನ ಪರವಾಗಿ ಮಾತನಾಡುವಂಥದ್ದು. ಇವತ್ತಿನ ಪತ್ರಿಕೆಗಳಲ್ಲಿ ರೋಹಿಣಿ ಸಿಂಧೂರಿ ಅವರ ಪತ್ರಿಕಾ ಗೋಷ್ಠಿಯ ವರದಿ ಕೂಡ ಇದೆ. ಅದರ ಜೊತೆಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವರದಿ ಇದೆ. ನನಗೆ ಈ ವರದಿ ಬಗ್ಗೆ ಅನುಮಾನ ಇದೆ. ಇದು ಪ್ರೀಕನ್ಸೀವ್ಡ್ ಆದ ವರದಿನ ಅಂತ. ಅಂದರೆ ಒಂದು ರೋಹಿಣಿ ಸಿಂಧೂರಿಯವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಬರೆದಂತೆ ನನಗೆ ಇದು ಕಾಣಿಸ್ತಾ ಇದೆ. ನೋಡಿ, ಇದು ಹೇಳ್ತಾರೆ: ರೋಹಿಣಿ ಸೂಚನೆಯಂತೆ ಈಜುಕೊಳ ನಿರ್ಮಾಣ, ಅಧಿಕಾರಿಗಳ ಸ್ಪಷ್ಟನೆ, ಅನುಮತಿ ಪಡೆದಿಲ್ಲ, ನಿಯಮ ಉಲ್ಲಂಘನೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇದೆ. ರೋಹಿಣಿ ಸಿಂಧೂರಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ಇದು 5 ವರ್ಷಗಳ ಹಿಂದೆ ಇದು ಆದದ್ದು, ನಾನಿದ್ದಾಗಿ ಇಂಪ್ಲಿಮೆಂಟ್ ಆಗಿದೆ ಅನ್ನುವ ಮಾತನ್ನು ಅವರು ಹೇಳಿದರು. ಸೊ ಅವ್ರ ಮಾತು, ಈ ವರದಿ, ಎರಡನ್ನೂ ಇಟ್ಕೊಂಡು ನಾವು ವಿಶ್ಲೇಷಣೆ ಮಾಡೋಣ. ಈ ವರದಿ ಏನು ಹೇಳುತ್ತೆ ನೋಡಿ: ಪಾರಂಪರಿಕ ಕಟ್ಟಡವಾದ ಮೈಸೂರು ಜಿಲ್ಲಾಧಿಕಾರಿ ನಿವಾಸ ಜಲಸನ್ನಿಧಿಯ ಆವರಣದಲ್ಲಿ ಈಜುಕೊಳ ನಿರ್ಮಿಸಿಕೊಂಡಿದ್ದ ಈ ಹಿಂದಿನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ. ಅಂದರೆ ಈ ಸುದ್ದಿಯ ಪ್ರಾರಂಭದಲ್ಲಿ ಯಾರು ವರದಿ ಮಾಡಿದ್ದಾರೋ ಅವ್ರ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಇದನ್ನು ರೋಹಿಣಿ ಸಿಂಧೂರಿ ಅವರೇನೆ ನಿರ್ಮಿಸಿಕೊಂಡಿದ್ದರು ಅನ್ನುವುದು ವರದಿಗಾರನ ಏನೋ ವರದಿಗಾರನ ಜಿಲ್ಲಾಧಿಕಾರಿಗಳು ಬೇಸರ ಇದೆಯೇ ಗೊತ್ತಿಲ್ಲ ನನಗೆ. ಸೊ ಸಿಂಧೂರಿ ಇದಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳಲ್ಲಿ ಅನುಮತಿಯನ್ನೇ ಪಡೆದಿಲ್ಲ, ಪಾಲಿಸಬೇಕಿದ್ದ ಬಹುತೇಕ ನಿಯಮಾವಳಿಗಳು ಉಲ್ಲಂಘಿಸಿದ್ದಾರೆ ಎಂದು ತಿಳಿದು ಬಂದಿದೆ. 5 ವರ್ಷಗಳ ಹಿಂದಿನ ಅನುಮತಿ ನೀಡಿದ್ದು ನಿಜವಾದರೆ ಅಲ್ಲಿ ಸಿಂಧೂರಿಯವರ ಪಾತ್ರ ಇರಲ್ಲ ಅನ್ನೋದು ಮೊದಲನೇ. ಇದು 5 ವರ್ಷಗಳಿಂದ ಅವರು ಹೇಳಿದ ಪ್ರಕಾರ. ಈಗ ಸುಳ್ಳು ಹೇಳುವವರು ಯಾರು? ರೋಹಿಣಿ ಸಿಂಧೂರಿಯವರು ಸುಳ್ಳು ಹೇಳ್ತಾರೆ. 5 ವರ್ಷಗಳ ಹಿಂದೆನೇ ಇದಕ್ಕೆ ಅನುಮತಿ ನೀಡಲಾಗಿತ್ತು ಅನ್ನುವುದು ಸುಳ್ಳ? ಅವರು ಯಾಕೆ ಸುಳ್ಳು ಹೇಳ್ತಾರೆ? ಅದರ ಜೊತೆಗೆ ನನಗನ್ಸೋದು ಇನ್ನೊಂದೇನು ಗೊತ್ತಾ, ಈ ಜಿಲ್ಲಾಧಿಕಾರಿಗಳಲ್ಲಿ ಶಾಶ್ವತವಾಗಿ ಇರೋರೇನಲ್ಲ ಅಲ್ವಾ. ಅವ್ರು ಕೆಲವು ವರ್ಷಗಳ ರಾಜಕೀಯ ಒತ್ತಡ ಗೊತ್ತಿದ್ದು, ನಾನೆಲ್ಲೂ ಎಷ್ಟು ದಿವಸ ಇರ್ತೀನಿ ಅಂತ ಗೊತ್ತಿಲ್ಲದಿದ್ದವರನ್ನೇ ಹೋಗ್ಬಿಟ್ಟು ಈಜುಕೊಳ ನಿರ್ಮಿಸ್ಕೋತಕ್ಕಂಥ ನನಗೆ ಅನುಮಾನ. ಯಾಕೆಂದರೆ ಅವರು ಸಿಂಧೂರಿಯವರು 2 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾ ಬಂದಿದ್ದಾರೆ. ನೀವು 2011ರಿಂದ ನೀವು ಗಮನಿಸ್ತಾ ಬಂದರೆ ಅವರನ್ನು ಎಲ್ಲಿ ಕೂಡ ಕಾಯಮಾಗಿ ಉಳಿಯೋದಕ್ಕೆ ಬಿಟ್ಟಿಲ್ಲ. 3 ಇಯರ್ಸ್ ಇರೋದಕ್ಕೂ ಬಿಟ್ಟಿಲ್ಲ. ಆದ್ದರಿಂದ ಮೈಸೂರಿಗೆ ಬಂದುಬಿಟ್ಟು ನಾನು ಈಜುಕೊಳ, ನಮ್ಮ ಮನೆ ಹತ್ರ ನಾವು ಈಜುಕೊಳ ಮಾಡ್ಕೊಳ್ಳೋಕೆ ಅವಕಾಶ ಇದ್ದರೆ ಮಾಡ್ಕೊಂಡ್ರೆ ಹೌದಪ್ಪ, ಶಾಶ್ವತವಾಗಿರ್ತೀವಿ. ಸರ್ಕಾರಿ ಬಂಗಲೆ ಅಲ್ವಾ. ಸರ್ಕಾರಿ ಬಂಗ್ಲೆಲಿದ್ದ ಯಾವತ್ತು ಎದ್ದೋಗ್ತೀವೋ ಗೊತ್ತಿಲ್ಲ. ಆ ಕಾಮನ್ ಸೆನ್ಸು ಅವರಿಗಿಲ್ಲ ಅಂತ ನಾನು ನಂಬಲ್ಲ. ಸೊ ಎನಿವೇ, ಅದು ಈ ವರದಿ ಹೇಳುತ್ತೆ. ಈಜುಕೊಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಸೂಚನೆಯಂತೆ ತನಿಖೆ ನಡೆಸುತ್ತಿರುವ ಪ್ರಾದೇಶಿಕ ಆಯುಕ್ತ JC ಪ್ರಕಾಶ್ ಅವರಿಗೆ 2 ಪುಟದ ಪತ್ರ ಬರೆದಿದ್ದ ರೋಹಿಣಿ ಸಿಂಧೂರಿ ನಿಯಮ ಉಲ್ಲಂಘಿಸಿಲ್ಲ, ಪಾರಂಪರಿಕ ಕಟ್ಟಡಕ್ಕೆ ಧಕ್ಕೆಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು, ಈ ವರದಿ ಹೇಳುತ್ತೆ. ಆದರೆ ಈ ವಿಷಯವಾಗಿ ನಿಯಮ ಪಾಲನೆ ಆಗಿಲ್ಲ ಎನ್ನುತ್ತಾರೆ ಹೆಸರು ಬಹಿರಂಗಪಡಿಸಲು ಬಯಸದ ಕೆಲವು ಅಧಿಕಾರಿಗಳು. ಅಂದರೆ ಒಂದು ನಿಯಮ ಪಾಲನೆ ಆಗಿಲ್ಲ ಅನ್ನುವುದು ನಿಜ ಆಗಿದ್ದರೆ ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು?
ಕೇವಲ ರೋಹಿಣಿ ಸಿಂಧೂರಿ ಅವರು ರೆಸ್ಪಾನ್ಸಿಬಲ್ಲ ಅಥವಾ ಅವರ ಹಿಂದೆ ಇಲ್ಲಿದ್ದ ಜಿಲ್ಲಾಧಿಕಾರಿಗಳು ಅವರು ರೆಸ್ಪಾನ್ಸಿಬಲ್ಲ? ಅದರಂತೆ ಅದಕ್ಕೂ ಮೊದಲು 5 ವರ್ಷಗಳಿಂದ ಯಾವಾಗ ಈಜುಕೊಳಗೆ ಪರ್ಮಿಷನ್ ನೀಡಲಾಯಿತೋ ಆಗಿದ್ದಂಥ ಜಿಲ್ಲಾಧಿಕಾರಿ ಯಾರು ಅವರ ಇದು ಇಂಡಿವಿಜುವಲ್ ಮೇಲಾದ ಅಥವಾ ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಂದವರು ಯಾರು ಕೂಡ ಈ ಈಜುಕೊಳ ನಿರ್ಮಾಣವನ್ನು ತಡೆದಿಲ್ಲ ಅಂದರೆ ಇವರೆಲ್ಲರ ಪಾಲುದಾರರ? ಈ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗುತ್ತೆ. ಯಾಕೆಂದರೆ ಅಲ್ಟಿಮೇಟ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಅಷ್ಟೇ. ಯಾರೋ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಅನುಮಾನ ಬರೋದು ನನಗೆ ಅನ್ನಿಸುವ ಹಾಗೆ. ಸೊ ಈ ವರದಿ ಕೂಡ ಇದು ಒಂದು ಪಾರ್ಟಿಸಾನ್ ಆಗಿದೆಯಾ ನೋಡಿ. ರೋಹಿಣಿ ಸಿಂಧೂರಿ ಸೂಚನೆಯಂತೆ ಜಲಸನ್ನಿಧಿ ಆವರಣದಲ್ಲಿ 28.72 ಲಕ್ಷ ವೆಚ್ಚದಲ್ಲಿ 650 ಚದರಡಿ ಜಾಗದಲ್ಲಿ 60,000 ಲೀಟರ್ ನೀರಿನ ಸಾಮರ್ಥ್ಯದ ಈಜುಕೊಳ ನಿರ್ಮಿಸಿದ್ದೇವೆ. ಅತ್ಯಾಧುನಿಕ ಓಜೋನೈಸೇಷನ್ ತಂತ್ರಜ್ಞಾನ ಅಳವಡಿಸಿದ್ದೇವೆ. ಇದರಿಂದ ಪದೇ ಪದೇ ನೀರು ಬದಲಿಸುವ ಅಗತ್ಯ ಇಲ್ಲ. ರೀಸೈಕ್ಲಿಂಗ್ ಆಗಲಿದೆ. ಕ್ಲೋರಿನೈಸೇಷನ್ ಸಹ ಮಾಡುವಂತಿಲ್ಲ ಎಂದು ಜಿಲ್ಲಾಡಳಿತ ಅಧಿಕಾರಿಯೊಬ್ಬರು ತಿಳಿಸಿದರು. ಒಂದನೇದಾಗಿ ಇದಕ್ಕೆ ಸಪ್ರೇಟ್ ನೀರು ಬೇಕಾಗಿಲ್ಲ ಅನ್ನೋದು ಅದು ಈ ವರದಿಯಲ್ಲಿ ಹೇಳುತ್ತೆ. ಅವರ ಮನೆಗೆ ಯಾವ ನೀರು ಬರುತ್ತೋ ಅದು ಒಂದು ಸಲ ಬಳಸ್ತೀವಿ, ಅದೇ ರಿಪೀಟಾಗಿ ಬಳಸ್ತೀವಿ ಅನ್ನೋದು ಇದೇ ವರದಿ ಹೇಳುತ್ತೆ. ಹಾಗಿದ್ದ ಮೇಲೆ ನೀವು ಜಲಮಂಡಳಿ ಅನುಮತಿಯನ್ನು ಪಡೆದಿಲ್ಲ ಅನ್ನೋದಿದೆ. ಪಡೆಯೋದಿದ್ರೆ ಯಾರು ಪಡಿಬೇಕು? ಕಾಮಗಾರಿ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಪಡಿಬೇಕಿತ್ತ? ಈ ಪ್ರಶ್ನೆಗಳು ಕೂಡ ಇದಾಗುತ್ತೆ. ಇದರಲ್ಲಿ ಹೇಳ್ತಾ ಹೋಗ್ತಾರೆ, ಮೇಲ್ಛಾವಣಿ ಇರುವುದರಿಂದ ನೀರು ಆವಿಯೂ ಆಗಿಲ್ಲ. ನಿರ್ಮಿತ ಕೇಂದ್ರದ ಆಡಳಿತಾತ್ಮಕ ವೆಚ್ಚದಲ್ಲಿ ಉಳಿತಾಯವಾಗಿದ್ದ ಅನುದಾನವನ್ನೇ ಈಜುಕೊಳ ನಿರ್ಮಾಣಕ್ಕೆ ಬಳಸಿಕೊಂಡಿದ್ದೇವೆ. ಯಾವ ಅನುದಾನ ಉಳಿದಿತ್ತೋ ಅದ್ರ ಬಳಸ್ಕೊಳ್ಳೋದು. ಒಂದನೇದಾಗಿ ನಾನು ಈ ಅಧಿಕಾರಿಗಳ ಐಷಾರಾಮಿ ಬದುಕಿನ ಬಗ್ಗೆ ಒಂದು ಎನ್ಕ್ವೈರಿ ನಡೀಬೇಕು ಅಂತ ಬಯಸುವವನು. ಯಾಕೆಂದರೆ ಒಬ್ಬೊಬ್ಬ ಅಧಿಕಾರಿಗಳು ಈ ದುಂದು ವೆಚ್ಚ ಮಾಡೋದಿಲ್ಲ. ನಾವು ಪೊಲಿಟಿಷಿಯನ್ ಬಗ್ಗೆ ಮಾತನಾಡ್ತೀವಿ, ರಾಜಕಾರಣಿಗಳ ಕಾಸು ಮಾಡ್ದ ಅಂತೀವಿ. ಆದರೆ ಈ ಬ್ಯೂರೋಕ್ರಸಿ ಹೊಡೆಯುವ ಕಾಸು ಇದೆಯಲ್ಲ, ಇವನ್ ಅವರು ಅಧಿಕಾರದಲ್ಲಿದ್ದಾಗ ಇದ್ದಿದ್ದ ಮೇಲೆ ಅದು ಲೆಕ್ಕಕ್ಕೆ ಇಲ್ಲ. ಅಟ್ಲೀಸ್ಟ್ ರಾಜಕಾರಣಿಗಳಿಗೆ ಒಂದು ಅಕೌಂಟಬಿಲಿಟಿ ಅಥವಾ ಉತ್ತರದಾಯಿತ್ವ ಇದೆ. ಅಟ್ಲೀಸ್ಟ್ ಮತ್ತು ಚುನಾವಣೆಗಾರ ಹೋಗ್ಬೇಕು ಜನರ ಮುಂದೆ. ಈ ಅಧಿಕಾರಿ ತಳಿ ಏನಿದೆ, ನಾನು ಅದಕ್ಕೆ ವಿಶೇಷ ತಳಿ ಅಂತ ಹೇಳಿದೆ, ಹೈಬ್ರಿಡ್ ತಳಿ ಅಂತ ಕರಿತಾ ಇದ್ದೆ. ಇವರಿಗೆ ನೋ ಅಕೌಂಟಬಿಲಿಟಿ ಅಟ್ ಆಲ್. ಅಕೌಂಟಬಿಲಿಟಿ ಅನ್ನುವುದೇ ಇವರಿಗೆ ಇಲ್ಲ ಅಂತ ಮನಸ್ಸಿಗೆ ಬಂದಾಗ ಮಾಡಿದ ಒಬ್ಬೊಬ್ಬರು ಜಿಲ್ಲಾಧಿಕಾರಿಗಳು ದುಂದು. ಎಲ್ಲರೂ ಹಾಗೆ ಅಂತ ಹೇಳಲ್ಲ ನಾನು ಅದನ್ನು ಜನರಲೈಸ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ಭಾಳ ಅತ್ಯುತ್ತಮವಾದ ಅಧಿಕಾರಿಗಳು ಕೂಡ ಕರ್ನಾಟಕದಲ್ಲಿ ಇದ್ದಾರೆ, ಅದ್ಭುತವಾಗಿ ಕೆಲಸ ಮಾಡಿದ IAS ಅಧಿಕಾರಿಗಳಿದ್ದಾರೆ. ಆದರೆ ಇಡೀ ಬ್ಯೂರೋಕ್ರಸಿಯನ್ನು ಒಟ್ಟಾರೆಯಾಗಿ ನೋಡೋ ಸಂದರ್ಭದಲ್ಲಿ ನಮಗೆ ಇಂಥದ್ದು ಕಾಡ್ತಾ ಹೋಗುತ್ತೆ. ಒಂದು, ಯಾವುದೇ ಕಾರಣಕ್ಕೂ ಸರ್ಕಾರ 5 ವರ್ಷದಿಂದ ಅನುಮತಿ ಕೊಟ್ಟರೆ ತಡಿಬೇಕಾಗಿತ್ತು. ಈಜುಕೊಳವನ್ನು ಜಿಲ್ಲಾಧಿಕಾರಿ ಮನೇಲಿ ಏನೇ ಇವರು ಬ್ರಿಟಿಷರ ಕಾಲ ಏನ್ರಿ ಇದು, ಬ್ರಿಟಿಷ್ ಇವರೆಲ್ಲ ಇರ್ತಿದ್ದಾರಲ್ಲಪ್ಪ, ಅವರೆಲ್ಲ ಆ ರೀತಿ ಮಾಡ್ತಿದ್ರು ಅಂತ ಎಲ್ಲ ನಾವು ಕೇಳಿದ್ವಿ ಬ್ರಿಟಿಷ್ ಇತಿಹಾಸದಲ್ಲಿ. ಇದೇನು ಬ್ರಿಟಿಷ್ ಸಾಮ್ರಾಜ್ಯ ಆಗೋಯ್ತಾ? ಬಂದ್ರಂತೆ ಮಾಡ್ಕೊಂಡ್ರಂತೆ ಹೊಂಟ್ರಂತೆ ಅದಕ್ಕೆ ಇದು ಅಕ್ಷಮ್ಯ. ಐ ಡೋಂಟ್ ಸೇ ದ್ಯಾಟ್. ಬಟ್ ಇಡೀ ಪ್ರಕರಣವನ್ನು ಸಿಂಧೂರಿಯವರ ಕುತ್ತಿಗೆ ಕಟ್ಟುವ ಒಂದು ಯತ್ನ ನಡೀತಿದೆ ಅನ್ನೋದು ನನ್ನ ಅನುಮಾನ. ಅದರಲ್ಲಿ ಯಾರ್ಯಾರೋ ಮಾಧ್ಯಮದವರು ಪಾಲ್ಗೊಂಡಿರ್ಬೋದು. ಯಾಕಂದರೆ ಅಂಥ ಒಂದು ಸಂಶಯವನ್ನು ಈ ವರದಿ ಉಂಟು ಮಾಡ್ತಾರೆ. ಹಾಗೆಯೇ ಅವರ ಸಿಂಧೂರಿಯವರನ್ನ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಸೊ ಆ ಪತ್ರಿಕಾಗೋಷ್ಠಿಯ ವಿವರ ಕೂಡ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ. ಸೊ ಸಿಂಧೂರಿಯವರ ಪ್ರಕಾರ ಅವರು ಮೈಸೂರಿಗೆ ಬಂದು 6-7 ತಿಂಗಳಿನಲ್ಲಿ ವರೆಗೆ ಎಲ್ಲ ಸರಿ ಇತ್ತು. ಸೊ ಅದಾದ ಮೇಲೆ ತಾವು ಏನೇನು ಲ್ಯಾಂಡ್ ವಿಚಾರಗಳಿಗೆ ನಾನು ಅಕ್ರಮವಾದ ಇದಕ್ಕೆ ಕೈ ಹಾಕಿದ್ದೆ ತನಗೆ ಕಾರಣ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಜಮೀನು ವಿವಾದಕ್ಕೆ ಕೈ ಹಾಕಿದ್ದರಿಂದ ನನಗೆ ಸಮಸ್ಯೆ ಉಂಟಾಯಿತು ಅನ್ನುವ ಮಾತನ್ನು ರೋಹಿಣಿ ಸಿಂಧೂರಿ ಹೇಳಿದ್ದಾರೆ. ಅದು ಇದ್ರೂ ಇರ್ಬೋದು ಅಂತ. ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ರಾಜಕಾರಣಿಗಳ ಹೆಸರುಗಳನ್ನ ಹೇಳಲಾಗುತ್ತೆ. ಇತ್ತೀಚೆಗೆ ಒಂದು ವಿಡಿಯೋ ಬಂತು, ಅದು ಇವನ್ ಮೈಸೂರಿನ ಒಂದು TV ಚಾನಲ್ನಲ್ಲಿ ಕೂಡ ಅದು ಪ್ರಸಾರ ಆಯಿತು. ಅದು ಸಾರಾ ಮಹೇಶ್ ಅವರು ಮಾತನಾಡಿದ ಇದು ಆಡಿಯೋಗಳು ಇದೆ. ಅದು ಅವರೊಬ್ಬ ಬಿಲ್ಡರ್ ಯಾರೋ ರೆಡ್ಡಿ ಅನ್ನೋ ಜೊತೆ ಮಾತನಾಡಿದ್ದಿದೆ. ಅದರಲ್ಲಿ ಯಾರ್ದು ಜಮೀನಿಗೆ ಸಂಬಂಧಪಟ್ಟ ಹೀಗೆ ಇದು ಎಲ್ಲ ಕೂಡ ಈ ಜಮೀನು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಚಾಮುಂಡಿ ಬೆಟ್ಟದ ಕೆಳಗಡೆ ಇರುವ ಭಾಳಷ್ಟು ಪ್ರದೇಶವನ್ನು ನುಂಗುವುದರಲ್ಲಿ ಹಲವು ರಾಜಕಾರಣಿಗಳು ಕೈ ಹಾಕಿದ್ರು ಅನ್ನುವ ಮಾತು ಕೂಡ ಕೇಳಿಬರ್ತಾ ಇತ್ತು, ಆರೋಪ ಕೇಳಿಬರ್ತಾ ಇತ್ತು.
ಮೈಸೂರಿನ ಬಹುತೇಕ BJP ಶಾಸಕರುಗಳ ಹೆಸರುಗಳು ಕೂಡ ಮಾಜಿ ಶಾಸಕರ ಹೆಸರುಗಳು ಕೂಡ ಇದಕ್ಕೆ ತಳಕು ಹಾಕೊಂಡಿತ್ತು. ಲ್ಯಾಂಡ್ ವ್ಯವಹಾರದಲ್ಲಿ ಇವರೆಲ್ಲ ನಿರತರಾಗಿದ್ದಾರೆ ಅಂತ. ಈ ಲ್ಯಾಂಡ್ ಲಾಬಿ ಸೇರಿ ಇವರನ್ನು ಎತ್ತಂಗಡಿ ಮಾಡಿತು ಅನ್ನುವ ಮಾತು. ಅದನ್ನು ಅವರು ಏನು ಹೇಳ್ತಾರೆ ಹಾಗಿದ್ರೆ ರೋಹಿಣಿ ಸಿಂಧೂರಿ ಅವರು, ಅದನ್ನು ನೋಡೋಣ. ಜಿಲ್ಲಾಧಿಕಾರಿಯಾಗಿ ಬಂದ ಮೊದಲ 7 ತಿಂಗಳಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಕಳೆದ 1 ತಿಂಗಳಲ್ಲಿ ಸಮಸ್ಯೆ ಶುರುವಾಯಿತು. ಜಮೀನು ವಿಚಾರದಲ್ಲಿ ಕಠಿಣ ಕ್ರಮ ಕೈಗೊಂಡಿದ್ದೇ ಇದಕ್ಕೆ ಕಾರಣ ಇರಬಹುದು. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಜಮೀನು ವ್ಯವಹಾರದಲ್ಲಿ. ಸುದ್ದಿಗಾರರೊಂದಿಗೆ ಮಾತನಾಡಿದ್ರು, ನಾನು ಮೈಸೂರಿಗೆ ಬಂದ 1 ತಿಂಗಳಲ್ಲಿ ಕೆರೆ ಒತ್ತುವರಿ ತೆರವು ವಿಚಾರಕ್ಕೆ ಕೈ ಹಾಕಿದೆ. ಸರ್ಕಾರಿ ಭೂಮಿ ರಕ್ಷಣೆಗೆ ಮುಂದಾದೆ. ಕೇರ್ಗಳ್ಳಿ ಕೆರೆ ಒತ್ತುವರಿ ತೆರವು ಮಾಡಿ ನೀರು ತುಂಬಿಸಲು ಪ್ರಯತ್ನಿಸಿದೆ. ಜೊತೆಗೆ ಕುರುಬಾರಹಳ್ಳಿ ಸರ್ವೆ ನಂಬರ್ 4ರ 1500 ಎಕರೆಗೂ ಹೆಚ್ಚಿನ ಜಾಗ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಉತ್ತಮ ವಕೀಲರನ್ನು ಇಟ್ಟು ಹೋರಾಟ ಮಾಡುತ್ತಿದ್ದೇವೆ. ಸರ್ಕಾರದ ಜವಾಬ್ದಾರಿ ಅಂದರೆ ಇದು ಒಂದು ಆರೋಪ. ರಾಜ್ಯದ IAS ಅಧಿಕಾರಿಯೊಬ್ಬರು ಆರೋಪ ಮಾಡಿದ್ದಾರೆ, ತಮ್ಮನ್ನು ವರ್ಗಾವಣೆ ಮಾಡುವುದಕ್ಕೆ ಕಾರಣ ಜಮೀನು ವಿವಾದಕ್ಕೆ ಕೈ ಹಾಕಿದ್ದು ಅಂತ. ಇದರ ಹಿಂದಿನ ಸತ್ಯ ಹೊರಗೆ ಬರಲೇಬೇಕು. ಸರ್ಕಾರಕ್ಕೆ ಕನಿಷ್ಠ ಮಾನ ಮರ್ಯಾದೆ ಇದ್ದರೆ ಈ ಬಗ್ಗೆ ತನಿಖೆ ನಡೆಸಬೇಕು. ಯಾಕಂದರೆ ಭಾಳ ಗಂಭೀರವಾದ ಆರೋಪ ಇದು. ಸರ್ಕಾರ ಜಾಗ ಕೆರೆ ಉಳಿಸಿಕೊಳ್ಳಬೇಕು, ಹೀಗಾಗಿ ಒತ್ತುವರಿ ತೆರವು ಮಾಡಲು ಗಮನ ಹರಿಸದೆ ಕೆಲಸದ ಮೂಲಕವೇ ಉತ್ತರ ಕೊಡಲು ಪ್ರಯತ್ನಿಸಿದೆ. ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಬಿಡಬೇಕು ಅಂತ ಹೇಳಿದರು. ಅಂದರೆ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅನ್ನೋದು ಅವ್ರ ಮಾತು. ಮೈಸೂರಿನಲ್ಲಿ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಬಿಡಲ್ಲ, ಹೌದಾ ಅಲ್ವಾ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಸಾರ್ವಜನಿಕರು. ಇದು ಸಾರ್ವಜನಿಕರ ಮುಂದಿದೆ ಈ ವಿಚಾರ. ರೋಹಿಣಿ ಸಿಂಧೂರಿಯವರು ಕೆಲವು ವಿಚಾರವನ್ನು ತಂದು ಸಾರ್ವಜನಿಕರ ಮುಂದೆ ಇಟ್ಟಿದ್ದಾರೆ. ಆ ಕಾರಣಕ್ಕೆ ಇಡೀ ಈ ವಿಚಾರ ಸಾರ್ವಜನಿಕರ ಸುಪರ್ದಿಯ ಒಳಗಡೆ ಬಂದಿದೆ. ಆದ್ದರಿಂದ ಇದಕ್ಕೆ ಉತ್ತರ ಕೊಡಬೇಕಾದ್ದು ಸರ್ಕಾರದ ಕೆಲಸ. ಇದು ಸುಳ್ಳು ಆರೋಪ ಆಗಿದ್ದರೆ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ರೋಹಿಣಿ ಸಿಂಧೂರಿ. ಇದು ಪಬ್ಲಿಕ್ ಡೊಮೇನಿಗೆ ಬಂದಿರುವುದರಿಂದ ಸರ್ಕಾರದ ಹೊಣೆಗಾರಿಕೆ ಆಗಿದೆ. ಹಾಗೇನೆ ರೋಹಿಣಿ ಸಿಂಧೂರಿಯವರದ್ದು ಹೊಣೆಗಾರಿಕೆ ಆಗಿದೆ. ಅವರು ಮಾಡಿರುವ ಆರೋಪವನ್ನು ಪ್ರೂವ್ ಮಾಡಬೇಕು, ಓಡೋಗ್ಕೊಡುದು. ಅದರಂತೆ ಸರ್ಕಾರ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ. ನೋಡಿ, ಅವರು ಇನ್ನೊಂದು ಹೇಳ್ತಾರೆ, ಪ್ರವಾಸೋದ್ಯಮ ಬೆಳವಣಿಗೆ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮ ರೂಪಿಸಿದ್ದೆ. ಕೆಲಸ ಮಾಡುವಾಗ ಪ್ರತಿದಿನ ಅಡ್ಡಿಪಡಿಸುವುದು ಸರಿಯಲ್ಲ. ಕೋವಿಡ್ ಸಮಯದಲ್ಲಿ ಕೈಗೊಂಡ ವೈದ್ಯಕೀಯ ವಿಚಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲೂ ಕೆಲವರು ಹಸ್ತಕ್ಷೇಪ ಮಾಡಿದ್ರು. ಕೆಲವರು ಅಂದರೆ ಯಾರು ಹಸ್ತಕ್ಷೇಪ ಮಾಡೋಕ್ಕೆ ಸಾಧ್ಯ? ಅವರು ಇಲ್ಲೂ ಕೂಡ ರಾಜಕಾರಣಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಬೇಕು. ರಾಜಕಾರಣಿಗಳು ಎಲ್ಲುವರೆಗೆ ಇಂಟರ್ಫಿಯರೆನ್ಸ್ ಮಾಡಬೇಕು? ಪ್ರತಿದಿನದ ವ್ಯವಹಾರದಲ್ಲಿ ಹೋಗಿ ಕೈ ಹಾಕಬೇಕು, ಅಥವಾ ತಮಗೆ ಏನನ್ಸೋ ಸಲಹೆ ರೂಪದಲ್ಲಿ ಕೊಡಬೇಕು? ಪ್ರತಿದಿನ ಬಂದು 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 ರಾಜಕಾರಣಿಗಳು ಇಂಟರ್ಫಿಯರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಒಬ್ಬರಲ್ಲ ಒಬ್ಬರು ಅಧಿಕಾರಿ ಕೆಲಸ ಮಾಡೋಕ್ಕೆ ಯಾಕೆ ಸಾಧ್ಯ? ಕೆಲಸ ಮಾಡೋಕ್ಕಾಗುತ್ತಾ? ಸೊ ಅದರಿಂದ ಈ ಇಂಟರ್ಫಿಯರೆನ್ಸ್ ಏನಿದೆ ಅದ್ರ ಬಗ್ಗೆ ಕೂಡ ಅವರು ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಬಳಸೋಣ ನಾನು. ಚಾಮರಾಜನಗರ ಕೋವಿಡ್ ಆಸ್ಪತ್ರೆಯಲ್ಲಿ ಸಂಭವಿಸಿದ ಸಾವುಗಳ ವಿಚಾರದಲ್ಲಿ ನ್ಯಾಯಾಲಯ ನೇಮಿಸಿದ ತನಿಖಾ ತಂಡ ಈಗಾಗಲೇ ವರದಿ ನೀಡಿದೆ. ಹೀಗಿದ್ದು ಕೆಲವರು ಮತ್ತೆ ಅದೇ ವಿಚಾರ ಅದು ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ. ಒಬ್ಬ ನಿವೃತ್ತ ನ್ಯಾಯಾಧೀಶರೊಬ್ಬರು ಬಂದು ವರದಿ ಕೊಟ್ಟಾಗಿದೆ. ಆದರೂ ಕೂಡ ಮಾಧ್ಯಮದಲ್ಲಿ ಮತ್ತೆ ಇಡೀ ಪ್ರಕರಣವನ್ನು ರೋಹಿಣಿ ಸಿಂಧೂರಿಯವರ ತಲೆ ಕಟ್ಟುವ ಒಂದು ಯತ್ನ ಮುಂದುವರೆದಿದೆ. ಒಬ್ಬ ನಿವೃತ್ತ ನ್ಯಾಯಾಧೀಶರೇ ಒಂದು ಇಂಡಿಪೆಂಡೆಂಟ್ ಆದ ಒಂದು ತನಿಖೆ ಮಾಡಿ ವರದಿ ಕೊಟ್ಟರೆ ಅದನ್ನಾದರೂ ನಂಬಬೇಕಲ್ವಾ? ಅದಿಲ್ಲದ್ರೆ ಇನ್ನೇನು ಮುಂದೆ ಉಳಿದಿರೋದು ಈ ವ್ಯವಸ್ಥೆಯಲ್ಲಿ? ಇನ್ನೇನು ಮಾಡಬೇಕು ಅನ್ನೋದು ನೋಡಿ. ಈಗ ಮತ್ತೆ ಸಾರಾ ಮಹೇಶ್ ಮಾತಾಡಿದೆ. ಸಾರಾ ಮಹೇಶ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ, ಭಾಳ ಜನ ಹೇಳ್ತಾರೆ. ಅದರಂತೆ ನಮಗೆ ನೆನಪಿರಬೇಕು, ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರು, ಹಿರಿಯ ರಾಜಕಾರಣಿಗಳು ಆದರೆ H. ವಿಶ್ವನಾಥ್ ಅವರು ಆಡಿರುವ ಮಾತುಗಳು. ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ರಿಯಲ್ ಎಸ್ಟೇಟ್ ಏನಿದೆ, ರಿಯಲ್ ಎಸ್ಟೇಟ್ ಕಾರಣಕ್ಕಾಗಿಯೇ ರೋಹಿಣಿ ಸಿಂಧೂರಿ ಅವರ ಎತ್ತಂಗಡಿಯಾಗಿದೆ ಅಂತ. ಈಗ ಒಂದಕ್ಕೊಂದಕ್ಕೂ ಜಾಯಿಂಟ್ ಆಗ್ತಾ ಮಿಸ್ಸಿಂಗ್ ಲಿಂಕ್ ಅಂತೀವಲ್ವ ನಾವು. ಈ ಮಿಸ್ಸಿಂಗ್ ಲಿಂಕನ್ನು ನೀವೆಲ್ಲವನ್ನ ಜೋಡಿಸ್ತಾ ಹೋದರೆ ಆ ಅನುಮಾನ ಇನ್ನಷ್ಟು ಪ್ರಬಲವಾಗುತ್ತೆ. ಅದು ಅನುಮಾನನೇ ಇಲ್ಲ. ಎಲ್ಲರೂ ರಾಜಕಾರಣಿಗಳು ಎಲ್ಲರೂ ಕೂಡ ರೋಹಿಣಿ ಸಿಂಧೂರಿ ಅವ್ರನ್ನ ಯಾಕೆ ವಿರೋಧಿಸ್ತಾರೆ ಅನ್ನೋದು ನನ್ನ ಪ್ರಶ್ನೆ. ನೀವು ಯಾವುದೇ ಊರಿಗೆ ಹೋಗಲಿ,
ಅವರ ಗಂಡನ ಮೇಲೆ ಮಾಡಿರುವ ಆರೋಪಗಳು ಇನ್ನೊಂದು ಮತ್ತೊಂದು ಇದೆಲ್ಲ ಬರ್ತಾ ಇವೆ, ಅದು ಬರ್ತಾ ಇರಲಿ ಆ ಕಡೆ ಇದ್ದಾರೆ, ಅದ್ರ ಬಗ್ಗೆ ಉತ್ತರ ಕೊಟ್ಕೋಬೇಕಾದ ಅವ್ರ ಹಣೆ ಬರ. ಆದರೆ ನನ್ನ ಪ್ರಶ್ನೆ, ಅವರು ಅಧಿಕಾರಕ್ಕೆ ಬಂದ ಕಾಲದಿಂದ ಇದುವರೆಗೆ ಎಲ್ಲ ರಾಜಕಾರಣಿಗಳು ಅವ್ರನ್ನ ವಿರೋಧಿಸ್ತಾರೆ ಅಂದರೆ ಅವರು ಪ್ರಾಮಾಣಿಕರಾಗಿದ್ದಾರೆ ಅಂತಲೇ ಅರ್ಥ. ಅಪ್ರಾಮಾಣಿಕರಾದ ಅಧಿಕಾರಿಗಳನ್ನು ರಾಜಕಾರಣಿಗಳು ರಕ್ಷಣೆ ಮಾಡ್ತಾರೆ, ಪ್ರಾಮಾಣಿಕ ಅಧಿಕಾರಿಗಳನ್ನ ಬಲಿಪಶು ಮಾಡ್ತಾರೆ. ಈ ಸಂದರ್ಭದಲ್ಲೂ ಕೂಡ ಈಗಲೂ ಕೂಡ ನನಗೆ ಗೊತ್ತಿಲ್ಲ ರೋಹಿಣಿ ಸಿಂಧೂರಿಯವರು ಪ್ರಾಮಾಣಿಕರು ಅಪ್ರಾಮಾಣಿಕರು ನಾನು ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ನನಗೆ ಬರುವುದು ಈ ನೀಡ್ಲ್ ಆಫ್ ಸಸ್ಪಿಷನ್ ಯಾಕೆ ರಾಜಕಾರಣಿಗಳ ಕಡೆ ಹೋಗುತ್ತೆ ಅಂದರೆ 2011ರಿಂದ ಸದಾ ಅವರು ಒಂದಲ್ಲ ಒಂದು ಕಾರಣಕ್ಕೆ ಟ್ರಾನ್ಸ್ಫರ್ ಆಗ್ತಾನೆ ಇದ್ದಾರೆ. ಸೊ ಇಲ್ಲದ್ರ ಬಗ್ಗೆ ತನಿಖೆ ನಡೀಬೇಕು. ಅವರೇನು ಪತ್ರಿಕಾಗೋಷ್ಠಿ ಮಾಡಿ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ, ಆ ಹೇಳಿಕೆಯ ವಿಚಾರದಲ್ಲಿ ಸರ್ಕಾರ ತನಿಖೆ ಮಾಡಲೇಬೇಕು. ರಾಜ್ಯ ಪಂಚಾಯತ್ಗೆ ಮಾಡಿಬಿಟ್ಟು ಇಬ್ಬರಿಗೂ ಹಾರ ಹಾಕ್ಬಿಟ್ಟು ಇಬ್ಬರಿಗೂ ಕೆಲಸಕ್ಕೆ ಬರ್ದಿರೋದಕ್ಕೆ ತಾವು ಕೈ ತೊಳ್ಕೊಳ್ಳುವಂಥದ್ದು, ಇದು ನೀಚ ರಾಜಕಾರಣ, ಇದು ಅಯೋಗ್ಯ ರಾಜಕಾರಣ, ಇದು ಭ್ರಷ್ಟ ರಾಜಕಾರಣಿಗಳನ್ನ ರಕ್ಷಿಸುವ ಒಂದು ರಾಜಕಾರಣ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಚನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.